ಶಾಂತ, ಏ ಶಾಂತ. ಅಯ್ಯಯ್ಯಯ್ಯ ಬಂದಿನ ತಡೀರಿ, ಈಗಷ್ಟ ಬಂದನ ಬತ್ತಲ ಮನೆಗೆ. ಆಗ್ಲೇ ಕರೆದ್ರ ಹಂಗ ಶಾಂತ ಶಾಂತ ಏನು ಕಂಬಿತ್ತಲ್ಲೀಗ? ನೀನು ಸೊಸಿಗೆ ಒಂದ್ ಸ್ವಲ್ಪ ಬುದ್ಧಿನ ಸರಿಯಾಗಿ ಹೇಳದ್ ಕಲಿ. ನೋಡಿಲ್ಲಿ, ಬೆಡ್ಶೀಟ್ ಗಿಶೀಟ್ ಏನೂ ಹಾಕಿಲ್ಲ, ಬರೀ ಹಾಸ್ಯಾಳ ಹೋಗ್ಯಾಳ. ಹಿಂಗಾದ್ರೆ ಎಲ್ಲ ನಾವ ಮಾಡ್ಕೊಂಡ್ರ ಸ್ವಸ್ಥರ್ನ ಯಾಕೆ ತಂದ್ಕೋಬೇಕು ಮನಿಗೆ? ಈಗ ಹಾಸಿಗ್ಯಾಗ ಏನು ಕಮ್ಮಿ ಆತ? ನೀನ್ ಅಲ್ಲೇ ಬತ್ತಲ್ ಮನ್ಯಾಗ ಕುತ್ಕೊಂಡು ಏನ್ ಕಮ್ಮಿ ಆತ ಅಂತ ಕೇಳ್ತೀಯ, ಎದ್ದು ಬರ್ತೀಯ? ನೋಡ್ರಿ, 3-6 ಆಗಲಿ 6-3 ಆಗಲಿ ನಾನು ಮಾತ್ರ ಟಾಯ್ಲೆಟ್ ಮನೆಯಿಂದ ಈಗ ಹೊರಗೆ ಬರಂಗಿಲ್ಲ. ಈಗಷ್ಟ ಬಂದನಿ, ಬರೇ ರಿಂಗ್ ಟೋನ್ ಬರಾಕಂತಾವು, ಔಟ್ ಗೋಯಿಂಗ ಆಗವಲ್ತು. ಸ್ವಲ್ಪ ಹೊತ್ತು ತಡಿಬೇಕು, ನಂಗೆ ಸ್ವಲ್ಪ ಟೈಮ್ ಬೇಕು. ಬಂದು ಏನು ಅನ್ನೋದು ಸರಿ ಮಾಡಿ ಕೊಡ್ತೇನೆ. ಅಲ್ಲಿವರೆಗೂ ತಡ್ಕೊಳಕ್ಕಾದ್ರೆ ಕುತ್ಕೊಳ್ರಿ, ಇಲ್ಲ ಅಂದ್ರೆ ಮಕ್ಕಳ್ರಿ. ಏನು ಕಮ್ಮಿ ಆಗೈತೆ ಅದನ್ನ ತಂದು ಇಡ್ತೇನೆ. ಏಯ್, ಏನದು ಟಾಯ್ಲೆಟ್ ಮನ್ಯಾಗ ಕುತ್ಕೊಂಡು ರಿಂಗ್ ಟೋನ್ ಬರಾಕತ್ತಾವಂತಿ? ನೀ ಅಲ್ಲಿಗೆ ಮೊಬೈಲ್ ತಗೊಂಡು ಹೋಗ್ಯಾನ? ಸುಮ್ಮನೆ ಟಾಯ್ಲೆಟ್ ಮಾಡಿ ಬರೋದಲ್ಲನ್ನು? ಚೀ ಚಿ ಚಿ ಚಿ, ನಾವೆಲ್ಲ ಮೊಬೈಲ್ ಗಿಬೈಲ್ ಏನು ತೊಗೊಂಡು ಹೋಗಂಗಿಲ್ಲ. ಅಲ್ಲಿ ಟಾಯ್ಲೆಟ್ ಮಾಡಿದ್ವೇನ ಬಂದ್ವೇನ ಅಷ್ಟೇ. ಹೌದು, ನೀವು ಟಾಯ್ಲೆಟ್ ಮನೆಗೆ ಏನೂ ತೊಗೊಂಡು ಹೋಗಂಗಿಲ್ಲ. ಯಾಕಂದ್ರೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಕೈಯಾಗ ನೀರಿನ ಗುಂಡಿ, ಇನ್ನೊಂದು ಕೈಯಾಗ ನಿಮ್ಮ ಕುಂಡಿ, ಎರಡು ನೀವು ಹಿಡ್ಕೊಂಡೇ ಎದ್ದಿರ್ತೀರ. ಸೀದಾ ಟಾಯ್ಲೆಟ್ ಮನೆಗೆ ಹೋದ್ರೇನ ದಬಾ ಒಗದ್ರೇನ ಬಂದ್ರೇನ. ಆದ್ರೆ ನಮ್ದು ಹಂಗೆ ಆಗಂಗಿಲ್ಲಲ್ಲ, ಅದಕ್ಕೆ ನಮಗೆ ಸ್ವಲ್ಪ ಟೈಮ್ ಬೇಕು. ಥೂ ತೂ 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 ತೂ, ಏನು ಕರ್ಮ ಏನಾಯ್ತು? ಈಗೇನು ನೀನು ಎದ್ದು ಬಂದು ನನಗೆ ಹಾಸಿಗೆ ಸರಿ ಮಾಡಿ ಕೊಟ್ಟು ಬೆಳತಾನ ಅಲ್ಲೇ ಕೂತ್ಕೋ. ನಾ ಏನು ಬೇಡ ಅನ್ನಂಗಿಲ್ಲ. ಇಲ್ರಿ, ಬರೋಕ್ಕಾಗಂಗಿಲ್ಲ. ಯಾಕಂದ್ರೆ ಔಟ್ ಗೋಯಿಂಗ್ ಆನ್ ದ ವೇ ಐತಿ. ನನಗೆ ಹಾಗೆಲ್ಲ ಎದ್ದು ಬರೋಕ್ಕಾಗಂಗಿಲ್ಲ. ಏನು ಬೇಕಿದ್ರು ನಿಮ್ಮ ಸೊಸಿ ಕರೀರಿ. ಅಲ್ಲ ಶಾಂತ, ನಿನ್ನ ಕರ್ಯಾಕತ್ತಾನಿ, ನೀನ ಬರೋವಲ್ಲಿ. ಇನ್ನು ಸೊಸಿ ಎದ್ದು ಬರ್ತಾಳ? ಏನು ಹುಚ್ಚಾಟಿದು? ಎದ್ದು ಬಾ ಬಡ ಬಡ. ಬಾ 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 ಬಾ, ಈಗ ಹೊಟ್ಟೆ ಹಗರತ್ ನೋಡಿ. ಏನಾಯ್ತು ನಿಮಗೆ? ಯಾಕಷ್ಟು ಬಾಯಿ ಬಡ್ಕೊಳಕತ್ತಿದ್ರಿ? ಇಲ್ಲಿ ನೋಡಿಲ್ಲಿ, ಬೆಡ್ಶೀಟ್ ಇಲ್ಲ, ಹೊದಕ್ಲಿಲ್ಲ, ಎಲ್ಲಿ ಹೋಗಿತ್ತಿ ಎಲ್ಲದು? ಕಲ್ಯಾಣಿ ಹೇಳಿದ್ದೆ ಆಗಲೇ ಹಾಸ್ ಅಂತ ಹೇಳಿ. ಏನು ಮಾಡಿದ್ಲ ನಾನು ಕೇಳ್ತೇನೆ ತಡೀರಿ. ಕಲ್ಯಾಣಿ, ಏ ಕಲ್ಯಾಣಿ, ಕಲ್ಯಾಣಿ. ಹಗ್ಗ ನಾವು ಶುರುವಾತು ನೋಡಿ. ಈಗ ನಿಮ್ಮ ಅವ್ವನ ಕತಿ ನೋಡು ಹೆಂಗೆ ಒದರ್ತಾಳ. ಕಲ್ಯಾಣಿ 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 ಅಂತ ಬೆಳಗ್ಗಿಂದನು ಸಂಜೆವರೆಗೂ ಕಲ್ಯಾಣಿ ಕಲ್ಯಾಣಿ. ಈಗೆಲ್ಲ ರೆಡಿ ಮಾಡಿ ಕೊಟ್ಟು ಬಂದನಿ, ಬಾಯಿ ಮುಚ್ಕೊಂಡು ಮಕ್ಕಳದ ಬಿಟ್ಟು ಮತ್ತೆ ಕಲ್ಯಾಣಿ ಅಂತಾರೆ. ಮತ್ತೇನು ಈಗ ಹೋಗಿ ಕಾಲು ಹೊತ್ಬೇಕ ನಿಮ್ಮ ಅವ್ವಂದು ನಾನು? ಬಂದೇನ ಕಲ್ಯಾಣಿ? ಅಯ್ಯೇ, ಸತ್ತಿಗಿತ್ತು ಹೋದಾಳ ಯವ್ವ, ನನ್ನ ಮಕ್ಕ ನೋಡ್ಲಾರ್ದ. ಬಂದೇರಿ ಅತ್ಯಾರ, ಬಂದೆ. ಏನತ್ರಿ ಅತ್ಯಾರ, ಯಾಕೆ ಕರೆದ್ರಿ? ಅಲ್ಲ ಕಲ್ಯಾಣಿ, ಏನಾಯ್ತು ಅಂತ ಕೇಳ್ತಿಯಲ್ಲ, ಎಲ್ಲೈತೆ? ಬೆಡ್ಶೀಟ್ ಇಲ್ಲ, ಹಾಸಾಕ್ ನೋಡಿಲ್ಲ, ಚಾದ್ರಿಲ್ಲ, ಏನಿಲ್ಲ, ದಿಂಬಿ ಕವರ್ ಇಲ್ಲ, ಎಲ್ಲಿ ಹೋಗ್ಯಾವೆಲ್ಲ? ಅದು ನಾನಿವತ್ತು ಹಾಸಿಗೆನ ದೌಡ ಹಾಸಿದ್ದೀನಿ ರೀ. 7 ಗಂಟೆಗೆಲ್ಲ ಖಾಲಿ ಇದ್ದೆ ಅಂದು ಸಂಜೆ ಮುಂದೆ ಹಾಸಿ ರೆಡಿ ಮಾಡಿಟ್ಟು ಹೋಗಿದ್ದೀನಿ ರೀ. ಇಲ್ಲೇ ಇತ್ರಿಪ್ಪ, ನೋಡ್ತೀನಿ ತಡ್ರಿ. ಅಯ್ಯೋ ಶಿವನ, ಹಾಸಿದ್ದು ಎಲ್ಲಿ ಹೋತು? ಅಲ್ರಿ ಕೆಳಗೆ ಏನಾರ ಬಿದ್ದು ಹೋಗೈತೆ, ಇಲ್ಲ ಏನಾರ ತೊಳೆಯಕ್ಕೆ ಏನಾರ ಹಾಕಿರಿ ನೀವೇನಾರ? ಏಯ್, ನಾನು ತೊಳೆಯಕ್ಕೆ ಹಾಕಿರಿ ನಿನ್ನ ಯಾಕೆ ಕರೆದು ಕೇಳ್ತಿದ್ದೆ ಬೆಡ್ಶೀಟ್ ಎಲ್ಲಿ ಹೋತು ಅಂತ ಹೇಳಿ? ನಾನು ಹೇಳ್ತಿದ್ದೆ ಬೆಡ್ಶೀಟ್ ತೊಳೆಯಕ್ಕೆ ಹಾಕ್ತೀನಿ, ಬೇರೆ ತಂದು ಹಾಸು ಅಂತ ಹೇಳಿ. ಅದು ಸರಿನಾ ಬಿಡ್ರಿ, ಆದರೆ ಈಗ ಎಲ್ಲಿ ಹೋತು? ನೋಡ್ತೀನಿ ತಡ್ರಿ, ನೋಡ್ತೀನಿ. ಈ ಮನ್ಯಾಗ ಮನುಷ್ಯರಿಗಷ್ಟ ಕೈ ಕಾಲು ಅದಾವ ಅಂತ ತಿಳ್ಕೊಂಡಿದ್ದೆ ನಾನು. ಬೆಡ್ಶೀಟ್ಗೂ ದಿಂಬಿನ ಕವರ್ಗೂ ಕೈ ಕಾಲು ಬಂದಾವ ಅಂತ ಹೇಳಿ ಇವತ್ತ ಗೊತ್ತಾಗಿದ್ದು ನಂಗೆ. ಸ್ವಲ್ಪ ಸಮಾಧಾನ ಮಾಡ್ರಿ, ಬೇರೆ ಏನಾರ ಹಾಸಿ ಕೊಡ್ತೇನೆ ನಾನು. ಅಯ್ಯೋ ಯಶುನೇ, ಎಲ್ಲಿ ಹೋಗಿತ್ತು ಬೆಡ್ಶೀಟ್? ಆ ಹುಡುಗ ಏನಾರ ತಗೊಂಡು ಹೋಗ್ಬಿಟ್ನ ಏನು ಕತ್ತಿನ? ಅದೇವ್ರ, ನಾನು ಬೆಡ್ಶೀಟ್ 2 ನಿಮಿಷದಾಗ ತಗೊಂಡ್ಬಿಡ್ತೇನೆ, ಹಿಂಗೆ ಬರ್ತೀನಿ. ಬೇರೆ ಹೊಸ ಬೆಡ್ಶೀಟಾರ ತೊಗೊಂಡು ಹೋಗುವ. ನಿಮ್ಮ ಮಾವಾಗ ಭಾಳ ಜೋರು ನಿದ್ದೆ ಬಂದಾವು. ಇನ್ನು ಎಲ್ಲರಿಗೂ ಮಂಗಾರತಿ ಮಾಡೋಕ್ಕೂ ಮುಂಚೆನ ನಾವು ಸ್ವಲ್ಪ ಹುಷಾರಿ ಆಗ್ಬಿಡೋಣ. ಹೋಗಿ ಬೇರೆ ಬೆಡ್ಶೀಟ್ ತೊಗೊಂಡು ಹೋಗು. ಹ್ಞೂ ರೀ ಅತ್ಯಾರ. ಅತ್ಯಾರ ಬೆಡ್ಶೀಟ್ ತಗೊಂಬಂದೆ ನೋಡ್ರಿ. ತಗೊಂಬಂದ್ರೆ ಸಾಕಾಗೋದಿಲ್ವಾ? ತೆಗೆದು ಹೊತ್ತು ಇಲ್ಲಿ ಹಾಕು, ಬಡ ಮಂಚದ ಮೇಲೆ ಹಾಸು, ನಿಮ್ಮ ಮಾವು ಮಕ್ಕಂತಾರಂತ. ಅದು ಸ್ವಲ್ಪ ಕಷ್ಟದ ಕೆಲಸ ರೀ. ಆ ಹುಡುಗ ಆ ಬೆಡ್ಶೀಟ್ನ ಮೈ ತುಂಬ ಹೊತ್ಕೊಂಬಿಟ್ಟಾನ. ನಾನು ತಗೊಂಬರೋದು ಸ್ವಲ್ಪ ಕಷ್ಟಕತ್ರಿ, ನೀವು ಸೇರಿ ಅಲಿಬೇಕನ. ಎಲ್ಲ ಇವನ ಈ ಹುಡುಗಿಗೆ ಏನು ಬರಗಾಲ ಬಂದಿದ್ದಿತ್ತು ಅರಿವಿಗೆ ಅಂತ ನಾನು. ನಮ್ಮ ಮನೆಯಾಗಿನ ಬೆಡ್ಶೀಟ್ ತೊಗೊಂಡೋಗಿ ಹೊತ್ಕೊಂಡಾನ. ಈಗ ನಾವೇನು ಹಾಸಿಗೆನ ಮಕ್ಕಬೇಕಾದೀತಿತ್ತು? ಇವನಿಗಂತೂ ಏನೇನೇನೇನು ಬುದ್ಧಿ ಇಲ್ವಾ? ಅಲ್ಲ, ಇವನಿಗೆ ಫ್ಯಾಷನ್ ಶೋ ಮಾಡಕ್ಕೆ ನನ್ನ ಮಂಚದ ಮ್ಯಾಗಿನ ಬೆಡ್ಶೀಟೇ ಬೇಕಾಗಿತ್ತ? ಏನು ಮಾಡ್ತಿದ್ದಿ? ಅಲ್ಲ, ಈ ಹುಡುಗನಿಗೆ ಯಾರ ಬಟ್ಟೆ ಕೊಡಬಾರ್ದಾನ? ಹಿಂಗೆ ಬೆಡ್ಶೀಟ್ ಹೊತ್ಕೊಂಡು ಫ್ಯಾಷನ್ ಶೋ ಮಾಡ್ತಾನ? ಏನು ಇವನ್ ಕತಿ ಅಂತ ನಾನು ಹುಚ್ಚು ಶಾಣ್ಯನು. ಅಯ್ಯೋ ದೇವ್ರಿ, ಹಂಗೆಲ್ಲ ಹೇಳ್ಬೇಡ್ರಿ ಅವರ. ಅವ ಭಾಳ ಇಂಟೆಲಿಜೆಂಟ್ ಅದಾನ, ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಅದಾನ ಅವನು. ಇದ್ರಾಗ ಫೇಮಸ್ ಆಗ್ಯಾನ ಅವನು, ಗೊತ್ತೇನ್ರಿ? ಈ ಥರ ಬೆಡ್ಶೀಟ್, ಪ್ಲಾಸ್ಟಿಕ್ ಕವರ್, ಪೇಪರ್, ಏನು ಸಿಕ್ಕಿದ್ದನ್ನು ವೇಸ್ಟ್ ಮಾಡಂಗಿಲ್ಲ ನೋಡ್ರಿ. ಅವ ಅಷ್ಟೂ ಬಟ್ಟೆ ಬಡ್ಕೊಂಡು ಹಾಕ್ಯಂತಾನ.
ಅವನ ಕತಿ ಹಂಗಿರ್ಲಿವಾ ಈಗ ನನಗೆ ಮಕ್ಕೊಳಕ್ಕೆ ಬೆಡ್ಶೀಟ್ ತಂದು ಕೊಡು. ಅದು ಸ್ವಲ್ಪ ಕಷ್ಟದ ಕೆಲಸ ರೀ, ನಾನು ಬೇರೆ ತಗೊಂಡು ಬಂದ್ಬಿಡ್ತೀನಿ. ಅವ್ನ ಮೈ ಮೇಗಿಂದ ನನಗೆ ಎಳಿಯಾಕೆ ಸ್ವಲ್ಪ ಕಷ್ಟ ಆಕತಿ. ಸರಿ ಸರಿ ಆತು. ನಡಿಲೇ ನಡಿ ಮಂಗ್ಯ, ನಡಿ ಆ ಬೆಡ್ಶೀಟ್ ತಕ್ಕೊಡು ನಡಿ. ಜಗತ್ತಿನ ಮೇಲೆ ನೋಡ್ರಿ ಎಂತೆಂಥ ಜನ ಅದಾರ. ಅವತ್ತು ಹಿಂಗಮ್ಮ ನಾ ಪ್ಲಾಸ್ಟಿಕ್ ಕವರ್ ಮನ್ಯಾಗ ಹುಡ್ಕಕತ್ತೀವಿ, ಅವ ಪ್ಲಾಸ್ಟಿಕ್ ಕವರಿಂದ ಸೀರೆನ ಮಾಡ್ಕೊಂಡು ಹುಡ್ಕೊಂಬಿಟ್ಟಾನ. ಇವತ್ತು ಬೆಡ್ಶೀಟ್ ತೊಗೊಂಡು ಹೋಗ್ಯಾನ ನೋಡ್ರಿ. ಇನ್ನು ನಾಳೆ ಏನು ತಗೊಂಡು ಹೋಗ್ತಾನ. ಹೌದೌದು, ಅತಿ ಸೊಸಿ ಇಬ್ರು ಬಾಗ್ಲ ಹಾರ್ ಹೊಡೆದು ಇಟ್ಟು ಮನೆಗೆ ಹೋಗಿ ಒಗ್ಗರಣೆ ಹಾಕಿ ಬರೋ ಹೊತ್ತಿಗೆ ಜನ ಬಂದು ಮನಿನ ಲೂಟಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರ. ಹೌದಲ್ರಿ, ನಾಳಿಂದ ಮನೆಗಾವಲಿಗೆ ನೀವೇ ಇರ್ರಿ. ನಾವು ಇಬ್ಬರು ಹೊರಗೆ ಹೋಗ್ಕವಲ್ಲ, ಆಕಿ ಯೂಟ್ಯೂಬ್ ಚಾನಲ್ ಅಂತ ಹೇಳಿ ವಿಡಿಯೋ ಮಾಡಕ್ಕೆ ಹೋಗ್ಕಳ, ನಾನು ಸ್ವಲ್ಪ ಗೆಳತಿಯರನ್ನ ಭೇಟಿಯಾಗಿ ಬರಕ್ಕೆ ಹೋಗ್ತಾನೆ. ನಿಮಗಂತರೂ ಏನೂ ಕೆಲಸ ಇರಂಗಿಲ್ಲ, ಮಗ ಡ್ಯೂಟಿಗೆ ಹೋಗ್ತಾನ, ನೀವು ಕೆಲ್ಸಕ್ಕೆ ಹೋಗಂಗಿಲ್ಲ, ಏನಿಲ್ಲ. ನೀವು ಫ್ರೆಂಡ್ಸ್ ಜೊತೆಗೆ ಅಲ್ಲಿ ಇಲ್ಲಿ ಕ್ಲಬ್ ಹೋಗ್ತೀರಿ, ಅದು ಬಿಟ್ಟು ಮನ್ಯಾಗ ಇರಲಿಲ್ಲ. ಮನೆ ಕಾದಂಗೂ ಆಕತಿ, ಮನ್ಯಾಗ ಸಾಮಾನು ನೋಡ್ಕೊಂಡಂಗೂ ಆಕತಿ, ನಿಮಗೂ ಜವಾಬ್ದಾರಿ ಬರ್ತತಿ. ನಂದಿ ಬಿಟ್ರ ಅತಿ ಸೊಸಿ ಸೇರಿ ನನ್ನ ಮುಸುರಿ ತಿಕ್ಕಾಕ್ ಹಚ್ತೀರಿ ನೀವು. ಅದ್ರಾಗ ಏನು ತಪ್ಪೈತೆ ತಗೋರಿ. ಡಾಕ್ಟರ್ ರಾಜ್ಕುಮಾರ ಹಾಲು ಜೇನು ಪಿಕ್ಚರ್ನ್ಯಾಗ ಮಾಡಿಲ್ಲನ ಅವರು, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಅಂಥೇಳಿ ಹಂಗೆ ಮಾಡಿದ್ರತ್ತಪ್ಪ.